ಇನ್ನು ಜೂಮ್ ನಲ್ಲಿರುವಂತ ಸಂಗೀತ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಸಂಗೀತ, ಕಂಗ್ರಾಚುಲೇಷನ್ಸ್ ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಯಾವ ವಿಭಾಗದಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ, ಹಾಗೆ ನಿಮ್ಮ ಕುಟುಂಬದ ಪರಿಚಯನೂ ಮಾಡಿಕೊಡಿ. ಜೊತೆಗೆ ಇಷ್ಟು ಸಕ್ಸಸ್ ಅನ್ನು ಪಡೆದುಕೊಳ್ಳಲಿಕ್ಕೆ ನಿಮ್ಮಲ್ಲಿರುವಂತ ಸೀಕ್ರೆಟ್ಸ್ ಏನು ಅಂತಾನು ಹೇಳಬೇಕಾಗತ್ತೆ. ನಾನು ಕಲಾ ವಿಭಾಗದಲ್ಲಿ 600ಕ್ಕೆ 598 ತಗೊಂಡಿದ್ದೀನಿ. ವೆರಿ ನೈಸ್. ನಮ್ ತಂದೆ ರೇಖಾಗೌಡ ಪೊಲೀಸ್ ಪಾಟೀಲ್ ಅಂತ, ಅವರು ರೈತರು. ನಮ್ ತಾಯಿ ಶ್ವೇತಾ ಪೊಲೀಸ್ ಪಾಟೀಲ್ ಅಂತ, ಅವರು ಅಂಗನವಾಡಿ ಟೀಚರ್. ನಮ್ ದೊಡ್ಡ ಅಕ್ಕ ನರ್ಸಿಂಗ್ ಮುಗಿಸಿದ್ದಾರೆ, ಜಾಬ್ ಹುಡುಕ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಇನ್ನೊಬ್ಬ ಅಕ್ಕ ಬೀದರ್ ನಲ್ಲಿ ವೆಟರ್ನರಿ ಮಾಡ್ತಿದ್ದಾರೆ. ಅಂದ್ರೆ ನಮ್ ತಮ್ಮ ಟ್ವಿನ್ ಸರ್, ಅವನು 94 ಮಾಡಿದ್ದಾನೆ ಸೈನ್ಸ್ ಅಲ್ಲಿ. ನಾನು 99 ಆಗಿದೆ. ಇಬ್ಬರು ಕ್ಲಾಸ್ಮೇಟ್ಸ್? ಟ್ವಿನ್ ಸರ್, ಕ್ಲಾಸ್ಮೇಟ್ಸ್. ಓಕೆ ಓಕೆ ಓಕೆ. ನೀವು ಎಷ್ಟು ಕಾಲ ಓದ್ತಾ ಇದ್ರಿ, ಜೊತೆಗೆ ಎಷ್ಟು ಅಂಕಗಳನ್ನ ಪಡಿಲಿಕ್ಕೆ ಏನೆಲ್ಲ ಸಹಾಯ ಆಯ್ತು ನಿಮಗೆ? ಸರ್, ನಾನು ದಿನಕ್ಕೆ 5 ತಾಸು ಓದ್ತಿದ್ದೆ. ಓಕೆ. ಬೆಳಿಗ್ಗೆ 6 ಗಂಟೆಯಿಂದ 8 ತನ ನಾನು ಹಾಸ್ಟೆಲ್ ಒಳಗಿದ್ದು, ಹಿಂದೂ PU ಕಾಲೇಜ್ ಹಾಸ್ಟೆಲ್ ಒಳಗಿದ್ದು. ಅಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಸ್ಟಡಿ ವರ್ಕ್ ಮಾಡ್ತಿದ್ರು ಸರ್. ಮತ್ತೆ ಸಾಯಂಕಾಲ 6 ಗಂಟೆಯಿಂದ 8 ತನಕ ಸ್ಟಡಿ ವರ್ಕ್ ಮಾಡ್ತಿದ್ರು ಸರ್. ಅವಾಗ ಅಷ್ಟೇ ಓದ್ತಿದ್ದೆ ಸರ್. ಓಕೆ ಓಕೆ. ಎಂದ್ರೆ ಫ್ರೆಂಡ್ಸ್ ಗಳ ಜೊತೆ ಆಟ ಆಡೋದು, ಟೈಮ್ ಕಳೆಯೋದು, ಜೊತೆಗೆ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದು ಅದೆಲ್ಲ ಇತ್ತು? ಇತ್ತು ಸರ್, ಇತ್ತು. ಓದು 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 ಅಂತ 24 ಗಂಟೆ ಪುಸ್ತಕದ ಹುಳು ಆಗಿರ್ಲಿಲ್ಲ? ಇಲ್ಲ ಸರ್, ಇಲ್ಲ. ಏನ್ ಹೇಳಕ್ ಬಯಸ್ತೀರಿ? ನಿಮ್ಮಂಗೆ ಮಾರ್ಕ್ಸ್ ಪಡಿಬೇಕು ಅಂತ ಹೇಳಿದ್ರೆ ಹೆಂಗ್ ಓದ್ಬೇಕು ಅಂತ ಹೇಳಕ್ ಬಯಸ್ತೀರಿ ನೀವು? ಟಾಪಿಕ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸರ್. ಮತ್ತೆ ಅವತ್ತೇ ಓದ್ಬೇಕು, ಅದನ್ನ ರಿವಿಷನ್ ಮಾಡ್ಕೊಂತಿರ್ಬೇಕು. ನಮ್ಗೆ ಏನೇ ಡೌಟ್ಸ್ ಇದ್ರು ಲೆಕ್ಚರ್ಸ್ ನ ಕೇಳ್ಬೇಕು ಸರ್, ಅಷ್ಟೇ. ಓಕೆ ಓಕೆ. ಮಾತನಾಡಿಸಿ ನಿಮ್ಮನ್ನ ಅರ್ಚನಾ ಇದ್ದಾರೆ. ಅರ್ಚನಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓಕೆ. ನಿಮ್ಮ ಈ ಸಾಧನೆಗೆ, ಯಾಕಂದ್ರೆ ನೀವು ಯಾವ ವಿಭಾಗದಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ, ಜೊತೆಗೆ ಈ ಖುಷಿಯ ಕ್ಷಣಗಳಲ್ಲಿ ಏನ್ ಹೇಳಕ್ ಬಯಸ್ತೀರಿ? ನಮ್ದು ಕಲಾ ವಿಭಾಗ ಸರ್. ತುಂಬಾ ಖುಷಿ ಆಗ್ತಿದೆ ಸರ್. ಫ್ಯಾಮಿಲಿಗೆ ಎಲ್ಲ ತುಂಬಾ ಖುಷಿ ಇದ್ದಾರೆ. ನಾವು ಕನ್ನಡ ಒಂದು 98 ಸರ್. ಇನ್ನು ಆ ಸಬ್ಜೆಕ್ಟ್ 100 ಬಂದಿದೆ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಅರ್ಚನಾ ಮುಂದೆ? ಹೈಯರ್ ಎಜುಕೇಶನ್ ಮಾಡ್ಬೇಕಂತಿದ್ದೀನಿ ಸರ್. ಡಿಗ್ರಿ ಮುಗಿಸ್ಕೊಂಡು ಮಾಡ್ಬೇಕು. KPSC UPSC ಎಲ್ಲ ಮಾಡ್ಬೇಕಂತ ಆಸೆ ಇದೆ ಸರ್. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ಬೇಕು, ಸರ್ಕಾರಿ ವಿಭಾಗದಲ್ಲಿ ಆಫೀಸರ್ ಆಗ್ಬೇಕು ಅಂತ ಬಯಕೆ ಇದೆ ನಿಮ್ಗೆ, ಕನಸಿದೆ? ಹೌದು ಸರ್. ಓಕೆ ಓಕೆ. ಏನೆಲ್ಲ ಸಹಕಾರಿ ಆಯ್ತು ಇಷ್ಟೊಂದು ಅಂಕಗಳನ್ನು ಪಡಿಲಿಕ್ಕೆ? ನಿಮ್ಮ ಓದು ಬರಹದ ಜೊತೆಗೆ ನಿಮ್ ತಂದೆ ತಾಯಿ, ಸ್ನೇಹಿತರು, ಅಣ್ಣ ತಮ್ಮ, ಕುಟುಂಬ ಎಷ್ಟೆಲ್ಲ ಸಪೋರ್ಟಿವ್ ಆಗಿದ್ರು ಅಂತ? ಸರ್, ಫಸ್ಟ್ ಆಫ್ ಆಲ್ ನನ್ನ ಟೀಚರ್ಸ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ. ನನ್ನ ಅಪ್ಪ ಅಮ್ಮಗಿಂತ ಜಾಸ್ತಿ ನಂಗೆ ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಿದ್ದೆ ಅವರು. ನಾನು ಏನೇ ತಪ್ಪು ಮಾಡ್ಲಿ ಎಲ್ಲ ಪರ್ಸನಲಿ ಅವರೇ ಕರೆದು ಪಪ್ಪ ಎಲ್ಲ ತಿದ್ದಿ ಹೇಳೋರು. ಅವ್ರು ಸರ್ 3 ತಿಂಗಳು ಮುಂಚೆನೆ ಸಿಲೆಬಸ್ ಎಲ್ಲ ಮುಗಿಸಿ 12 ಪ್ರಿಪರೇಟರಿ ಮಾಡೋರು ಸರ್. ಓಕೆ. ಆ ಪ್ರಿಪರೇಟರಿನೇ ನಮಗೆ ತುಂಬಾ ಸ್ಫೂರ್ತಿಯಾಗಿದ್ದು. 12 ಪ್ರಿಪರೇಟರಿ ಎಕ್ಸಾಮ್ ಗಳನ್ನ ಫೇಸ್ ಮಾಡಿದಿರಿ ನೀವು? ಹೌದು ಸರ್. 13ನೇ ಎಕ್ಸಾಮ್ ಅನ್ನು ಬರೆದಾಗ ಸುಲಭ ಆಗುತ್ತೆ ನಿಮಗೆ? 13 ಎಕ್ಸಾಮಿಗೆ ಫುಲ್ ಸುಲಭ ಆಯ್ತು ಸರ್. 13ನೇದು ಫೈನಲ್ ಎಕ್ಸಾಮ್? ಹೌದು ಸರ್. ಓಕೆ ಓಕೆ. ಬಹುತೇಕ 12 ಪ್ರಿಪರೇಟರಿ ಎಕ್ಸಾಮ್ ಗಳನ್ನ ಬರೆಸಿದ್ರಲ್ಲ, ಬಹುತೇಕ ಎಲ್ಲ ಪ್ರಶ್ನೆಗಳು ಇಲ್ಲಿ ಬಂದಿತ್ತಾ, ಕವರ್ ಆಗಿತ್ತಾ? ಹೌದು ಸರ್. ಆಲ್ಮೋಸ್ಟ್ ಎಲ್ಲ ಪೇಪರ್, ಎಲ್ಲ ಕ್ವಶನ್ಸ್ ಅವರು ಏನ್ ಪ್ರಶ್ನೆ ಕೊಟ್ಟಿದ್ರು ಅದರಲ್ಲೇ ಬಂದಿತ್ತು. ಓಕೆ. ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋದು ಕೂಡ ಟಾಪ್ ಸೀಕ್ರೆಟ್? ಹೌದು ಸರ್. ಏನು ಹಿಂದಿನ ವರ್ಷ ಏನ್ ನಡೆದಿದವಲ್ಲ ಸರ್ ಆನ್ಯುವಲ್ ಎಕ್ಸಾಮ್ಸ್, ಆ ಪೇಪರ್ಸ್ ಎಲ್ಲ ಬಿಡಿಸಿದ್ದೆ ಸರ್. ಇಲಾಖೆಯಿಂದ ಬರೋ ಮಾಡಲ್ ಪೇಪರ್ಸ್ ಎಲ್ಲ ಬಿಡಿಸಿ ಸಾಲ್ವ್ ಮಾಡ್ತಿದ್ದೆ ಸರ್. ಏನ್ ತಪ್ಪು ಮಾಡಿದೀನಿ ಅದ್ ಮತ್ತೆ ರಿಕವರ್ ಮಾಡ್ಕೊತಿದ್ದೆ. ಓಕೆ ಓಕೆ. ಮಾತನಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿರಿ.